ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ. ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರಿಗೆ ಕರೆ ಮಾಡಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದಾರೆ, ಬನ್ನಿ ಕೇಳೋಣ. ನಿಮ್ಮದು ಕ್ರೋಸರ್ ಹಾಕಿದ್ರಲ್ರಿ? ಹಾಂ, ಕ್ರೂಸರ್ ಹಾಕಿದ್ದೆ ಸರ್. ಮಾಡಲ್ ಏನೈತ್ರಿ ಅದು? 2009 ರೀ ಅದು. 9 ಮಾಡಲ್ ಐತೇನ್ರಿ? ಹಾಂ, ಮತ್ತೆ ಒಳ್ಳೆ ರೀಪಾಸಿಂಗ್ ಆಗಿದ್ದಾರೆ 5 ವರ್ಷ. ಹ್ಞೂ. ಎಲ್ಲ ಇನ್ಸೂರೆನ್ಸ್ ಅದು ಎಷ್ಟು ತಿಂಗಳಿದೆ ರೀ ಇನ್ನು? ಇನ್ಸೂರೆನ್ಸ್ ಮೊನ್ನೆ ಲ್ಯಾಪ್ಸ್ ಆಗೈತೆ ರೀ, ಕಟ್ಟಿ ಕೊಡ್ತೇನೆ ರೀ. ಫುಲ್ ಇನ್ಸೂರೆನ್ಸ್ ಇರುತ್ತೆ. ಕಟ್ಕೊಡ್ತೀರ ನೀವೇ? ಹಾಂ, ನಾವೇ ಕಟ್ಟಿ ಕೊಡ್ತೀವಿ. ಕಟ್ಟಿ ಕೊಡ್ಲಿಕ್ಕೆ ಸಿ ಸಿ ಕೊಡೋಕೆ ಬರಲ್ಲಲ್ಲ ರೀ. ಹ್ಞೂ. ಮತ್ತು ಓನರ್ ಎಷ್ಟಾಗಿದ್ದಾರೆ? ಓನರ್ 4 ಓನರ್ ಮೇಲೆ ಇದ್ದಾರೆ. 4 ಓನರ್ ಮೇಲಿದೆ. ಹ್ಞೂ. ಟೈರ್ ಗೀರ್ ಎಷ್ಟು ಪರ್ಸೆಂಟ್ ಇದೆ? 60% ಇದೆ ನೋಡಿ ಸರ್, 60% ಇದೆ. 4 5 ಟೈರ್ ಸರ್, 5 ಸೀಲ್ ಟೈರ್. ಹ್ಞೂ. 50% ಇದೆ ಏನು ಸರ್? ಹಾಂ, 50% ಇದೆ ನೋಡಿರಿ. ಲೋನ್ ಏನಾನ ಐತೇನು ರೀ ಸರ್ ಗಾಡಿ? ಇಲ್ಲ, ಲೋನ್ ಇಲ್ಲ ಸರ್. ಲೋನ್ ಏನಿಲ್ಲ. ಹಾಂ, ಲೋನ್ ಇಲ್ಲ ರೀ. ಕಿಲೋಮೀಟ್ರ್ ಎಷ್ಟಾಗಿದೆ ರೀ ಗಾಡಿ? ಕಿಲೋಮೀಟ್ರು 3 ಲಕ್ಷ ಚಿಲ್ಲರೆ ಆಗೈತೆ ಸರ್. 3,50,000 ಆಗೈತೆ ರೀ. ಕಿಲೋಮೀಟ್ರ್ ನಿಂತಿಲ್ಲ ರೀ, ರನ್ನಿಂಗೇ ಐತೆ ಗಾಡಿ ಬಂದಲ್ಲಿದ್ದು. ರನ್ನಿಂಗ್ ಐತೇನು ರೀ? ಹಾಂ, ರನ್ನಿಂಗ್ ಐತೆ ರೀ. ಇದು ಟಿಂಕರಿಂಗ್ ಕೆಲಸ ಏನಿಲ್ಲ ಅಲ್ರಿ? ಏನು A to Z ಎಲ್ಲ ಕೆಲಸ ಆಗ್ಬಿಟ್ಟದೆ ರೀ. ಕೆಲಸ ಆಗಿ ಪಾಸಿಂಗ್ ಆಗಿ ಎಲ್ಲ ರೆಡಿ ಐತೆ ರೀ ಸರ್. ಹೌದು ರೀ. ಅಪ್ಗ್ರೇಸಿಂಗು, ಆಯಿಲ್ ಚೇಂಜು, ಪಂಪ್ ಕೆಲಸ ಅಷ್ಟು ಆಗೈತೆ ರೀ. ಎಲ್ಲ A to Z ಎಲ್ಲ ಕೆಲಸ ಐತೆ? ಹಾಂ, ಎಲ್ಲ ಕೆಲಸ ಆಗೈತೆ ರೀ. ಫೀಚರ್ಸ್ ಏನಿದೆ ಸರ್ ಗಾಡಿ ಒಳಗಡೆ? ಫೀಚರ್ಸ್ ಏನಿಲ್ಲ ಸರ್, ಅಷ್ಟೇ ಡೆಕೋರೇಷನ್ ಇದೆ, ಆಮೇಲೆ ಟೇಪ್ ಇದೆ, ಡಕ್ ಇದೆ. ಹ್ಞೂ ಸರ್. ಎಲ್ಲಿ ಸರ್ ಗಾಡಿ ಇರೋದು? ಕಾರಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ಉಳೇನೂರು ಸರ್. ಕಾರಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ, ಉಳೇನೂರು ಗ್ರಾಮ ಸರ್. ಎಷ್ಟು ಹೇಳಿದ್ರಿ ಸರ್ ಗಾಡಿ ಪ್ರೈಸ್? ಗಾಡಿ 5,50 ಹೇಳೀನಿ ರೀ. 5,50? ಹ್ಞೂ ರೀ. ಮಾಡಲ್ 9 ಅಂದ್ರಲ್ಲ? 9 ರೀ. ಇವಾಗ ಮತ್ತೆ ಒಂದು 70,000 ಇಟ್ಟು ಪಾಸಿಂಗ್ ಗೀಸಿಂಗ್ ಎಲ್ಲ ಮಾಡಿಸೈತೆ ರೀ, ಟಿಂಕರಿಂಗ್ ಓಟು. 5,50 ಹೇಳೀನಿ ರೀ. ಸೇಲ್ ಆಗಂತ ರೇಟ್ ಹೇಳಿ ಸರ್, ಅಮೌಂಟ್ ಏನು ಜಾಸ್ತಿ ಆಗುತ್ತೆ ಅನಿಸ್ತದೆ? ಸೇಲ್ ಆಗೋದು ಇವಾಗ BS3 ಇಂಜನ್ ಅಲ್ಲ ಸರ್, ಅದು ಇವಾಗ ಮಾಡಲೂ ಹಂಗಿದ್ದಾವೆ. ಆದರೆ ಇವಾಗ ಏನು ಕೆಲಸನೂ ಇಲ್ಲ ರೀ, ಪಾಸಿಂಗ್ ಮಾಡಿಸ್ಬೇಕು ಅದು ಮಾಡ್ಬೇಕು ಅನ್ನೋದು ಇಲ್ಲ. 1 ವರ್ಷ ಇನ್ಸೂರೆನ್ಸ್ ಇರುತ್ತೆ, 5 ವರ್ಷ ಲೈಫ್ ಟ್ಯಾಕ್ಸ್, ವೈಟ್ ಬೋರ್ಡು. ಇಲ್ಲ, 16 ವರ್ಷದ ಗಾಡಿ ಇದೆಯಲ್ಲ? ಹೌದು ರೀ. ಓನರ್ 4 ಆಗಿದ್ದಾರೆ ಅದ್ರಾಗ? ಹಾಂ, 4 ಆಗಿದ್ದಾರೆ. ನೋಡಿರಿ, ಸೇಲ್ ಆಗಂತ ರೇಟ್ ಹೇಳಿದರೆ ಸೇಲ್ ಆಗ್ಬೋದು. ನೋಡಿರಿ, ಒಂದು ಹಾಕಿದ ಮೇಲೆ ಸೇಲ್ ಆಗ್ಬೇಕಲ್ಲ ಗಾಡಿ. 10-20 ಹೆಚ್ಚು ಕಮ್ಮಿ ಮಾಡೋಣ ತಗೋರಿ. 5,50 ಹೇಳ್ರಿ, ಒಂದು 10-20 ಮತ್ತೆ ಕೇಳ್ಕೊಂತಾರೆ. ಫೈನಲ್ ಅಂದ್ರೆ 5,20ಕ್ಕೆ ಬಿಟ್ಬಿಡ್ತು ನೋಡ್ರಿ. 5,20ಕ್ಕೆ? ಹ್ಞೂ ರೀ. ನೋಡಿರಿ, ನಿಮ್ಮ ನಂಬರ್ ಹಾಕಿರ್ತೀವಿ, ಏನು ಅಮೌಂಟ್ ಜಾಸ್ತಿ ಆಗುತ್ತೆ ಸೇಲ್ ಆಗೋ ಡೌಟ್ ನೋಡಿ. ಸೇಲ್ ಆಗತ್ತೆ ನೋಡ್ರಿ, ಇಲ್ಲಿ ನೋಡ್ರಿ ಜಾಸ್ತಿ ಹೇಳ್ತಾರಲ್ರಿ. 2010ದ 6, 5,70, 5,80 ಹಂಗೆ ಹೇಳಕತ್ತಾರೆ ರೀ. ಫೈನಲ್ ನಿಮ್ಮ ನಂಬರ್ ಹಾಕಿರ್ತೀನಿ ನೋಡಿರಿ, ಸೇಲ್ ಆಗುತ್ತಿಲ್ಲ ಏನು ಮಾಡ್ತು ಗೊತ್ತಿಲ್ಲ. ಹ್ಞೂ ಸರ್. ನೋಡ್ರಿ, ಏನು ಕಾಲ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ. ಆಯ್ತು, ಕೊಡೋಣ ತಗೋರಿ. ಬಂದು ಗಾಡಿ ನೋಡಲ್ರಿ, ಮತ್ತೆ ಏನಾರು ಸ್ವಲ್ಪ ಬಿಟ್ಟು ಕೊಡೋಣ ಅಂದ್ರೆ ಬಿಟ್ಟು ಕೊಡೋಣ ರೀ, ಅದಕ್ಕೇನೈತೆ. ಈಗ ತಗೊಳೋರ್ಗೆ ಇಷ್ಟ ಆಗ್ಬೇಕಲ್ರಿ. ಅದೇ ರೀ, ಯಾಕಂದ್ರೆ ನಿಮ್ಗೆ ಸೇಲ್ ಆಗಿರ್ಬೇಕಲ್ಲ ಬೇಗ. ಗಾಡಿ ಹತ್ರ ಬಂದ್ರೆ ತಗೊಳೋರ್ಗೆ ಇಷ್ಟ ಆಗುತ್ತೆ ರೀ. ಹಂಗೆ $1 ಕೆಲಸನೇ ಇಲ್ಲಲ್ರಿ, ತಗೊಂಡೋಗೋದು ಸುಮ್ಮನೆ ಗಾಡಿ ಓಡಿಸೋದು ಅಷ್ಟೇ. ಎಲ್ಲ ಕೆಲಸ ಮುಗಿದಿದೆ ರೀ. ಪೇಪರ್ಸ್ ಎಲ್ಲ ಕ್ಲಿಯರ್ ಇದಾವಲ್ರಿ? ಏನು ಎಲ್ಲ ಕ್ಲಿಯರ್ ಇದಾವೆ ರೀ, ಏನಿಲ್ಲ ರೀ. ಸರಿ ತಗೋರಿ ಸರ್, ನಿಮ್ಮ ನಂಬರ್ ಹಾಕಿರ್ತೀವಿ. ಹ್ಞೂ ಸರ್. ಕಾಲ್ ಮಾಡ್ತಾರೆ ನೋಡಿರಿ, ಮಾತಾಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ. ಆಯ್ತು ತಗೋರಿ ಸರ್. ಸರಿ, ಓಕೆ. ಓಕೆ ರೀ.